ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಆದರವಾದ ಸ್ವಾಗತ, ಸುಸ್ವಾಗತ. ಚಿಂತೆ ಎಂದಿಗೂ ಚಿತೆಯೆಡೆ ಕರೆದೊಯ್ಯುತ್ತೆ. ಹಾಗಾಗಿ ನಮ್ಗೇನೋ ಕಷ್ಟ ಬಂದಿದೆ ಅಂತ ಚಿಂತಿಸೋದಕ್ಕಿಂತ ನಾವು ಮುಂದೇನ್ ಮಾಡಬೇಕು, ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ, ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ತಿಳಿದೇ ಇದೆ ಅಲ್ವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ನಿನ್ನೆಯಷ್ಟೇ ನಾವು ಯುಗಾದಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸಿ ಬಂದಿದ್ದೀವಿ. ಇವತ್ತು ಹೊಸತಡ್ಕನ್ನ ಎಲ್ಲರೂ ಆಚರಿಸ್ತಾರೆ. ಇದ್ರ ಕುರಿತು ಏನಾದರೂ ಹೇಳ್ತಾ ಇದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನಿಂದ ನೂತನ ಸಂವತ್ಸರಕ್ಕೆ ಪ್ರತಿಯೊಬ್ಬರು ಕಾಲಿಡ್ತಾ ಇದ್ದೀವಿ. ಅಂದರೆ ಹಬ್ಬದ ವಿಶೇಷವಾಗಿರ್ತಕ್ಕಂಥ ವಾತಾವರಣನ ಕಳ್ಕೊಂಡು ಇವತ್ತು ವರ್ಷದ ಹುಡುಕು ಅಂತ ಹೇಳಿ ಭಾಳ ಜನ ಬರ್ತಾರೆ. ದ್ವಿತೀಯಾಧಿಪತಿ ಪಾಡ್ಯ ಅಂದರೆ ಈ ಒಂದು ಪಾಡ್ಯದಲ್ಲಿ ಮಾಡ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟಿವೆ. ಪ್ರತಿಯೊಬ್ಬನು ಹೊಸ ವರ್ಷದ ಹುಡುಕು ಅಂದರೆ ನೀವುಗಳು ಏನು ಮಾಡ್ತಿರೋ ಆ ಪ್ರತಿಫಲ ಪೂರ್ವದ ಅನುಗ್ರಹದಲ್ಲಿ ಶಾಶ್ವತವಾಗಿ ಇಡೀ ಜೀವಮಾನ ನಿಮ್ಮ ಜೊತೆ ಇರುತ್ತೆ ಅಂತ ಅರ್ಥ. ಇಂಥ ಒಂದು ವರ್ಷದ ಹುಡುಕೋದ್ರಲ್ಲಿ ಪರಿಪೂರ್ಣವಾದ ನಿಮಗೆಲ್ಲರಿಗೂ ಅನುಗ್ರಹ ಕೊಡಲಿ. ಭಗವಂತನ ಅನುಗ್ರಹ ಯಾವ ರೀತಿ ಅಂದರೆ, ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಷ್ಟೂ ಜನಗಳು ಯಾರ್ಯಾರು ನಮಸ್ಕರಿಸಿದ್ದೀರಾ, ನಮಸ್ಕಾರ ಮಾಡಿಲ್ಲ, ಎಲ್ಲವೂ ಅವಳಿಗೆ ಬಿಟ್ಟಿರೋದು. ಯಾಕೆಂದರೆ ಇಂಥ ಒಂದು ದೈವಚತ್ಯೆ ನೀವು ನಮಸ್ಕಾರ ಮಾಡದೇ ಇರತಕ್ಕಂಥ ವಿಚಾರವನ್ನು ಆ ಜಗನ್ಮಾತೆ ಸ್ವತಃ ನೋಡ್ತಾ ಇರ್ತಾಳಂತೆ. ಈ ವರ್ಷದ ಹುಡುಕು ದಿವಸ ನಾವುಗಳು ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳು ಹೇಗೆ ಅಂದರೆ, ಸೌಭಾಗ್ಯ ಗೌರಿ ವ್ರತ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಆ ಸೌಭಾಗ್ಯ ಗೌರಿ ವ್ರತ, ಅದಾದಮೇಲೆ ಮಹಾಲಕ್ಷ್ಮಿ ವ್ರತ. ಈ ಮಹಾಲಕ್ಷ್ಮಿ ವ್ರತ ಮತ್ತು ಸೌಭಾಗ್ಯ ಗೌರಿ ವ್ರತ ಎರಡೂ ಒಂದೇ ಸಲ ಬಿದ್ದಾಗ ದುರ್ಗಾಲಕ್ಷ್ಮಿಯ ಸಂಗಮ ಅಂತ ಕರಿತೀವಿ. ಜಗನ್ಮಾತೆ ಯಾಕೆ ಕೂತಿರ್ತಾಳೆ ಅಂದರೆ, ಯೋಗ ಭೋಗ ನಕ್ಷತ್ರಗಳು ಲಲಿತಾ ತ್ರಿಪುರ ಸುಂದರಿ ಥರ ತೋರಿಸಿರುತ್ತೆ ಈ ವರ್ಷದಿಂದ. ಈ ವರ್ಷದ ಹೊಸ ಸಂವತ್ಸರದಲ್ಲಿ ನಮಗೆ ಬರ್ತಕ್ಕಂಥ ದೇವತೆ ಅನುಗ್ರಹ ಯಾರು ಅಂದರೆ ಮಹಿಷ ಮರ್ಧನಿ ಅಂತ ಕರೀತಾರೆ. ಮಹಿಷ ಅಂದರೆ ಎಮ್ಮೆ ಅಂತ. ಇಂಥ ಒಂದು ಮಹಿಷ ಮರ್ಧನ ಅಂದರೆ ಆ ಮರ್ಧನವನ್ನು ಸಾಕಷ್ಟು ಜನಗಳು ನೋಡ್ಬೋದು, ಕಣ್ಣು ತುಂಬ ನೋಡ್ಬೋದು. ಎಷ್ಟೋ ಜನಕ್ಕೆ ಅಯ್ಯೋ ಅಷ್ಟೋ ಜನ ಹೋಗ್ಬಿಟ್ರು, ಅಯ್ಯೋ ಇಂಥ ನೋವುಗಳು ಅವ್ರು ಪಡಿತಾರೆ ಅಂತ ಹೇಳ್ತೀವಲ್ಲ. ಇವತ್ತಿನ ದಿವಸ ಇಂದ ಪ್ರತಿಯೊಬ್ಬನು ನೀವುಗಳೇ ಕಣ್ಣು ಮುಂದೆ ಆ ನೋವುಗಳ ಅನುಭವಿಸ್ತಾರಲ್ಲ, ಅದನ್ನು ಕಣ್ಣು ತುಂಬ ನೋಡ್ಬೋದು. ಇವತ್ತು ವರ್ಷದ ಹುಡುಕು ಅಂತ ಕರಿತೀವಿ. ದಯವಿಟ್ಟು ಎಲ್ಲರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಯಾವುದಾದ್ರೂ ಕಾರಣಕ್ಕೆ ಯಾವುದಾದ್ರೂ ಮನುಷ್ಯ ಮಾಂಸಾಹಾರವನ್ನು, ಬಲಿಯನ್ನು ತಿಂದಿದ್ದೇ ಆಗಲಿ, ಕಡಿದು ಅಂದರೆ ಯಾವುದೇ ಒಂದು ಪ್ರಾಣಿಯನ್ನು ಹಾನಿ ಮಾಡಿ ತಿಂದಿದ್ದೇ ಆಗಲಿ, ಇವತ್ತು ಮಾಡಿದ್ರೆ ಜೀವಮಾನ ಪರಿಪೂರ್ಣವಾಗಿ ಯಾವ ಕಾಲಕ್ಕೂ ನೋಡಲ್ಲ, ಬರೆದಿಟ್ಕೊಂಬಿಡಿ. ಅಂದರೆ ನಿಮ್ಮ ಅಲ್ಪ ಜೀವನ ಇವತ್ತೇ ಮುಗಿದೋಯ್ತು ಅಂತ ಬರೆದಿಟ್ಕೊಂಬಿಡ್ಬೇಕು. ನಾನು ರೆಡಿ ಆಗೋದೆ ಕೈಲಾಸದಿಂದಾನೋ, ವೈಕುಂಠದಿಂದಾನೋ, ಬ್ರಹ್ಮಲೋಕದಿಂದಾನೋ, ಮೇಲ್ಭಾಗದಿರ್ತಕ್ಕಂಥ ದೇವಲೋಕದಿಂದಾನೋ ಬಂದುಬಿಡ್ತು ನಮಗೆ ಶಾಸನ. ಯಾವುದೋ ಯಮಶಾಸನ. ಆದ್ದರಿಂದ ಹೇಳ್ತಾ ಇದ್ದೀನಿ, ಈ ವರ್ಷದ ದೈವಪುರುಷ ಸಾಕ್ಷಾತ್ ಎಮ್ಮೆ ಮೇಲೆ ಕೂತಿರೋದ್ರಿಂದ ವರ್ಷದ ಹುಡುಕು ಅಂತ ಏನು ಅರ್ಥ ಅಂದರೆ, ಇದುವರ ತನಕ ಯಾವೂ ಗೊತ್ತಿಲ್ಲ. ನಿಮ್ಮಷ್ಟು ದಡ್ರು ಇಡೀ ಜಗತ್ತಲ್ಲಿಲ್ಲ. ಏನಾದರೂ ಹಬ್ಬ ಉಗಾದಿ ಹಬ್ಬದ ನೆಕ್ಸ್ಟ್ ದಿವಸನೇ ಮಾಂಸ ಮಾಡ್ಕೊಂಡು ತಿಂದುಬಿಟ್ರೆ ವರ್ಷ ಇಡೀ ಸಿಗತ್ತೆ ಮಾಂಸ, ಇಲ್ದರೆ ಮಾಂಸದ ಊಟನೇ ಸಿಗಲ್ಲ. ಏನು ದರಿದ್ರದವರು ಅಂದರೆ, ನಿಮ್ಮನ್ನು ಯಾವ ನನ್ನ ಮಗ ಈ ಥರ ಹೇಳ್ದವನು ಶಾಸ್ತ್ರನ ಹೇಳ್ತೀನಿ ಕೇಳಿ. ವರ್ಷದ ಹುಡುಕು ಅಂದರೆ ಹೊಸ ವರ್ಷದ ಸಂಭ್ರಮದಲ್ಲಿ ಗಂಡ ಹೆಂಡತಿ ಮಕ್ಕಳು. ನೀವು ಭಾನುವಾರ ತಿನ್ನಿ ಬೇಡ ಅಂದಿಲ್ಲ, ಯಾವುದಾದ್ರು ಶುಕ್ರವಾರ ತಿನ್ನಿ ಬೇಡ ಅಂದಿಲ್ಲ, ಯಾವುದಾದ್ರು ಬುಧವಾರ ತಿನ್ನಿ ಬೇಡ ಅಂದಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ರಾಹುಕಾಟದಲ್ಲಾಗಲಿ, ಗುರು ದೋಷದಲ್ಲಾಗಲಿ, ಶನಿ ದಶೆ ನಡೀತಾ ಇರಬೇಕಾದ್ರೆ ಶನಿ ಕಾಟದಲ್ಲಾಗಲಿ ತಿನ್ನಬಾರ್ದು ಅಂತ ನನ್ನ ಕಾರ್ಯಕ್ರಮಗಳಲ್ಲಿ ವಿಚಾರಪೂರ್ವಕವಾಗಿ ಇಡೀ ಜಗತ್ತಿನ ಸತ್ಯಾಂಶದ ವಿಚಾರಗಳನ್ನು ಅಷ್ಟೂ ಸ್ಪಷ್ಟೀಕರಣ ಪಡಿಸಿದ್ದೀನಿ. ಉಳಿದಿರ್ತಕ್ಕಂಥ ದಿನಗಳಲ್ಲಿ ಬುಧವಾರ, ಶುಕ್ರವಾರ, ಭಾನುವಾರ ಬಿಟ್ಟರೆ ಇನ್ನು ಜಗತ್ತಲ್ಲಿ ಮಾಂಸಾಹಾರ ತಿನ್ನಬಾರ್ದು. ಅಂಥದ್ರಲ್ಲಿ ಮಾಂಸಾಹಾರಗಳು ಯಾಕೆ ಅಂದರೆ, ಶುಕ್ರ ಅಂದರೆ ದೈತ್ಯರು, ರಾಕ್ಷಸರು ತಿನ್ನೋದ್ರಿಂದ, ದೈತ್ಯ ವಂಶ ಅಂದ್ರೆ ಆದ್ದರಿಂದ ನೀವು ತಿನ್ನಬಹುದು. ಯಾಕೆಂದರೆ ಮೊದಲಿಂದ ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ. ಬುಧವಾರ ಬುಧ ಸ್ವರೂಪ ನಪುಂಸಕ ಗ್ರಹಗಳಾಗಿರ್ತಕ್ಕಂಥವರು ಶಿಖಂಡಿಗಳು, ಇವರೆಲ್ಲ ಮಾಂಸ ಸ್ವರೂಪದಲ್ಲಿ ಸ್ವಾಹ ಅಂತ ತಿಂತಾಯಿದ್ರು.
ಭಾನುವಾರ ಬಲಿಯನ್ನು ಕೊಟ್ಟಾಗ ಬಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಕ್ಷತ್ರಿಯ ವಂಶರು ಮಾಂಸಾಹಾರವನ್ನು ತಿನ್ಬೋದು ಅಂತಿದೆ. ಅದಕ್ಕೆ ಸೂರ್ಯ ರಜತೋ ಸ್ವರೂಪ ಅಂತ ಕರೀತಾರೆ. ಸೂರ್ಯ ರಜತ ಸ್ವರೂಪ. ಆ ರಜತ ಫಲವರ್ತನ ಆಗದೆ ಇರೋದ್ರಿಂದ ಸೀತಾಮ್ಮನವ್ರಿಗೆ ಶಾಪ. ಯಾಕೆಂದ್ರೆ ಅವಳು ಏನು ಹೇಳ್ತಾಳೆ, ಸೀತಾಮ್ಮನವರು ಕಾಡಲ್ಲಿ ಹೋದಾಗ ರಾಮನ ಜೊತೆ ಕೂತ್ಕೊಂಡು ನೋಡ್ತಾಳಂತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಬಂಗಾರ ಜಿಂಕೆ. ಎಲ್ಲಿ ಅವಳು ಸೋತೋದ್ಲು, ಎಲ್ಲಿ ಅವಳ ಕರ್ಮ ಜಾಸ್ತಿ ಆಯಿತು ಅಂದಾಗ ಆ ಜಿಂಕೆಯನ್ನು ನೋಡಿ ಅವಳು ಹೇಳ್ತಾಳೆ, ಬರೀ ಜಿಂಕೆ ತಿಂದರೆ ರುಚಿ, ಈ ಬಂಗಾರ ಜಿಂಕೆ ತಿಂದರೆ ಹೆಂಗಿರುತ್ತೆ. ಯಾಕಂದ್ರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದಾರೆ, ಮಾಂಸಾಹಾರ ತಿನ್ನಲೇಬೇಕು. ಈ ರಹಸ್ಯವನ್ನು ಯಾರು ಹೇಳಿಲ್ಲ. ಸೀತಾಮ್ಮನವ್ರು ಜಿಂಕೆ ಕೇಳಿದ್ರು, ಏನು ಕೇಳಿದ್ರು, ಆಗಾಗ ಹೋಗ್ತೊಳಕ? ಖಂಡಿತ ಇಲ್ಲ. ಆ ಒಂದು ಜಿಂಕೆಯನ್ನ ಮಾಂಸಾಹಾರವನ್ನು ಎಷ್ಟು ಚೆನ್ನಾಗಿದೆ, ಇದನ್ನ ತಿಂದ್ರೆ ಸಾಕು ಅಂತ ಕೇಳ್ಕೊಂಡಿದ್ದಕ್ಕೆ ಕರ್ಮ ಎಲ್ಲ ಹೇಳ್ಕೊಂಡೋಯ್ತು. ಇಡೀ ಜೀವಮಾನಕ್ಕೆ ಪರಿವರ್ತನೆ ಆಗದೆ ಇದ್ದಾಗೋಯ್ತು. ಈ ಪಂಚಾಂಗ ಶ್ರವಣವನ್ನ ಹೇಳ್ತಕ್ಕಂಥ ವಿಚಾರದಲ್ಲಿ ಯಮನೇ ಸ್ವತಃ ಅವನೇ ಬಂದು ಅವತರಿಸ್ತಾನೆ ಇನ್ನು 3 ದಿವಸಗಳಲ್ಲಿ. ಆ ಯಮನೇ ಬಂದಿರತಕ್ಕಂಥ ವಾಹನವೇ ಎಮ್ಮೆ ಮೇಲೆ ಬಂದಿರತಕ್ಕಂಥದ್ದೇ ಇವತ್ತಿನ ಪಂಚಾಂಗ ವಾಹನ. ಅದಕ್ಕೋಸ್ಕರ ಆ ಪಂಚಾಂಗ ದೇವತೆಗಳು 3 ಮುಖ, ಇಲ್ಲಿ ಇಟ್ಕೊಂಡಿರೋ ಶಸ್ತ್ರಗಳು ಪಾಶ ಅಂಕುಶ. ಪಾಶವನ್ನು ಇಟ್ಕೊಂಡಿದ್ದಾನೆ, ಗದೆಯನ್ನು ಇಟ್ಕೊಂಡಿದ್ದಾನೆ, ಶಸ್ತ್ರಗಳನ್ನು ಇಟ್ಕೊಂಡಿದ್ದಾನೆ. ರೌದ್ರ ಸ್ವರೂಪ ಎಮ್ಮೆಯ ಮೇಲೆ ಮಹಿಷ ಮರ್ಧನ. ಅದಕ್ಕೆ ನೀವುಗಳು ಇವತ್ತಿನ ದಿವಸ ಶುಭವಾಗಿರೋದ್ರಿಂದ ಸಾಕ್ಷಾತ್ ಲಕ್ಷ್ಮಿ, ಸಾಕ್ಷಾತ್ ಗೌರಿ. ಅದಕ್ಕೆ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವು ದಯವಿಟ್ಟು ಯಾವ ಕಾಲಕ್ಕೂ ಗಂಡನ ಆಯುಸ್ಸನ್ನು ಕೇಳ್ತಕ್ಕಂಥವ್ರು, ನಿಮ್ಮ ಮಾಂಗಲ್ಯ ದೋಷಗಳನ್ನು ಪರಿವರ್ತನೆ ಮಾಡ್ತಕ್ಕಂಥವ್ರು, ನಿಮ್ಮ ಕುಟುಂಬದ ಎಲ್ಲ ರಹಸ್ಯಗಳನ್ನು ಮುಖಾಂತರ ರಕ್ಷಣೆಯನ್ನು ಕೇಳ್ತಕ್ಕಂಥವ್ರು, ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿಕೊಂಡು ಆ ಗೌರಿ ವ್ರತವನ್ನು, ಸೌಭಾಗ್ಯ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀ ವ್ರತವನ್ನು ಇವತ್ತು ಮಾಡಿಕೊಂಡ್ರೆ ಪರಿಪೂರ್ಣ ಜ್ಞಾನಶಕ್ತಿ.